ಭಾರತೀಯನಿಗೆ ಬದುಕೋ ಕಲೆನೇ ಇನ್ನೂ ಕಲ್ತಿಲ್ಲ. ಅವನು ಅದರಿಂದನೇ ನೊಂದ್ಕೊಂಡಿರ್ತಾನೆ. ಮಕ್ಕಳದಾದ್ಮೇಲೆ ಮೊಮ್ಮಕ್ಕಳದ್ದು ಹಾಕೊಳ್ತಾನೆ ತಲೆಯಲ್ಲಿ. ಮಗಂತ ನೋಡ್ಕೋಬೇಕು ಅವ್ರ ಮಕ್ಕಳನ್ನ. ಇವ್ರಿಗೆ ಯಾಕೆ ಬೇಕು? ನಮ್ಮ ಹತ್ರ ಬರ್ತಾರೆ ಭಾಳಷ್ಟು ಮಹಿಳೆಯರು, ಡಾಕ್ಟ್ರೇ ನನಗೆ BP ಜಾಸ್ತಿ ಆಗಿಬಿಟ್ಟಿದೆ, ನೆಮ್ಮದಿನೇ ಇಲ್ಲ. ಯಾಕಮ್ಮ? ನನ್ನ ಮಗಳು ಓದ್ತಾ ಇಲ್ಲ, ನಾನೇನೋ MBBS ಅಂತ ಏನಮ್ಮ ಓದ್ತಾರೆ, 2ನೇ ಕ್ಲಾಸು 1ನೇ ಕ್ಲಾಸು. ಇವ್ರಿಗೆ ಯಾಕಂತ ಇದು ಸಣ್ಣ ಸಣ್ಣ ವಿಚಾರಗಳನ್ನ ನಾವು ತಿದ್ಕೊಂಡ್ರೆ ನಮ್ಮಂಥ ಸುಂದರವಾದ ರಾಷ್ಟ್ರ ಬೇರೆ ಯಾವುದೂ ಇಲ್ಲ ಭೂಮಿಲಿ. ನಾವು ನಮ್ಮನ್ನೇ ಸಂತೈಸಿಕೊಳ್ಳೋದು ಕಲ್ತಿಲ್ಲ. ಅಣ್ಣ ಬಸವಣ್ಣ ಹೇಳ್ಬಿಟ್ಟಿದ್ದಾರೆ ಅವಾಗಲೇ, ಸಾಸಿವೆ ಕಾಳಿನ ಸುಖಕ್ಕೆ ಸಾಗರಷ್ಟು ದುಃಖವೇ. ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾವಾಗ ಯಾರಿಗೆ ಬೇಕಾದ್ರೆ ಏನಾದ್ರು ಬರ್ಬೋದು, ಆದರೆ ಸರಿಯಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಮಾನಸಿಕವಾಗಿ ಹ್ಯಾಪಿಯಾಗಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಕಮ್ಮಿ. ಒಳ್ಳೆ ಗಾಳಿ ಆಹಾರ ನನ್ನ ಲೆಕ್ಕಾಚಾರ ಅದು ಮೆಡಿಸನ್ನೇ, ಒಳ್ಳೆ ನೀರು ಮೆಡಿಸನ್ನೇ, ಒಳ್ಳೆ ಆಹಾರನೂ ಮೆಡಿಸನ್ನೇ, ಒಳ್ಳೆ ಯೋಚನೆಯೂ ಮೆಡಿಸನ್ನೇ, ಒಳ್ಳೆ ವಾತಾವರಣ ಮೆಡಿಸನ್ನು. ಅಷ್ಟಿದ್ರೆ ಸಾಕು. ಅದರಿಂದನೇ ಐರೋಪ್ಯ ದೇಶಗಳಲ್ಲಿ ಆಯುಸ್ ಜಾಸ್ತಿ ಅವ್ರಿಗೆ, ರಷ್ಯಾ ಆ ಕಡೆ ಎಲ್ಲ ಆಯುಸ್ ಜಾಸ್ತಿ ಅವ್ರಿಗೆ, 90-100 ವರ್ಷ ಬದುಕ್ತಾರೆ. ನಮ್ದು ಅವರೇಜ್ ವಯಸ್ಸು 64-65 ನಮ್ಮ ಭಾರತದ್ದು. ನೀವು ಇಷ್ಟಪಟ್ಟು 20 ವರ್ಷ ಕನಸ್ಕೊಂಡು ಇನ್ಸ್ಟಾಲ್ಮೆಂಟಲ್ಲಿ ಗಾಡಿ ತೊಗೊಂಡಿದ್ರೆ ನಿಮ್ಮನ್ನ ಬಂದು ಹೇಳ್ದವನು ಕಂಗ್ರ್ಯಾಚುಲೇಷನ್, ಇನ್ನೂ ಮುಂದೆ ಮರ್ಸಿಡೀಸ್ ತೊಗೊಳಪ್ಪ, ರೋಲ್ಸ್ ರಾಯ್ಸ್ ಅಂತ ಹೇಳಬೇಕು. ಏನೋ ರೀಸೇಲ್ ವ್ಯಾಲ್ಯೂ ಇಲ್ಲಲ್ಲ ಇದಕ್ಕೆ ಅಂತ ಹೇಳಿ ಎದುರಿಸ್ಬಿಡ್ತಾರೆ. ಇವೆಲ್ಲ ಇಲ್ಲಿ ಮಾನಸಿಕವಾಗಿ ಘಾಸಿ ಆಗಿ ಡಯಾಬಿಟಿಕ್ಕು, ಕ್ಯಾನ್ಸರ್ಗೆ, ಡಿಪ್ರೆಷನ್ಗೆ, ಎಲ್ಲದಕ್ಕೂ ಭಾರತನೇ ರಾಜಧಾನಿ ಆಗಿದೆ ಹೊರತು ಬೇರೆ ದೇಶಗಳೆಲ್ಲ. ಕಾರಣ ಏನಂದರೆ ಇಲ್ಲಿ ನೆಮ್ಮದಿಯಾಗಿ ಬಾಳೋಕ್ಕೆ ಬೇರೆಯವರು ಕೊಡಲ್ಲ, ಇವರು ನೆಮ್ಮದಿಯಾಗಿ ಬಾಳೋದು ಕಲ್ತಿಲ್ಲ. ಬಿಕಾಸ್ ಒಳ್ಳೆ ರಿಸಲ್ಟ್ ಇದೆ ಇದರಲ್ಲಿ, ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಸರ್ಜರೀಸ್ ಇಲ್ಲ ಅಲ್ವಾ. ಸೊ ಎಲ್ಲ ಥರದ ಕಾಯಿಲೆಗಳು ಇದರಲ್ಲಿ ವಾಸಿ ಆಗ್ತಾ ಇದೆ. ಸೊ ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಬಟ್ ತುಂಬ ಜನರಿಗೆ ಇದ್ರ ಬಗ್ಗೆ ಅದು ಅಷ್ಟೊಂದು ಅರಿವಿಲ್ಲ. ಸರ್ ಡಾಕ್ಟ್ರೆ, ಜೆಂಟ್ಸ್ ಸೆಕ್ಷನ್ ಅಲ್ಲಿ ನೋಡಿದ್ವಿ. ಸೊ ಅವ್ರು ನೋಡಿ ನೀವು ಅವ್ರಿಗೆ ಶರ್ಟ್ ಎಲ್ಲ ತೆಗೆಸಿ ಹಾಕ್ತಿದ್ರಿ. ಬಟ್ ಲೇಡೀಸ್ ಬಹುಶಃ ಹಂಗೆ ಮಾಡಬೇಕಾಗಿಲ್ಲ. ಬರೀ ಡಿಜಿಟಲ್ ಪಾಯಿಂಟ್ ಅದ ಇದೆ, ಕೈ ಕಾಲಲ್ಲಿ ಹಾಕಿದ್ರೆ ಸಾಕು ಡಿಜಿಟಲ್ ಪಾಯಿಂಟ್ಗೆ, ಬೇರೆ ಏನೂ ಬೇಕಾಗಿಲ್ಲ. ಇವ್ರಿಗೆ ಏನು ಸಮಸ್ಯೆ ಕೇಳ್ಬೋದಾ? ಇವ್ರಿಗೆ ವರ್ಟಿಗೋ ಸ್ಟಾರ್ಟ್ ಆಗಿದೆ. ವರ್ಟಿಗೋ ಅಂದರೆ ತಲೆ ಸುತ್ತು, ಗಿಡ್ಡಿನೆಸ್, ಹೀಗೆ ನಿಂತರೆ ಹೀಗೆ ಅನ್ನತ್ತಾರೆ ವರ್ಟಿಗೋ. ಹಂಗೆಲ್ಲ ಆಗುತ್ತಾ? ಆಗುತ್ತೆ. ಕತ್ತು ಮೂಳೆ ಸೌದ್ರೂ ಆಗುತ್ತೆ, ಕಿವಿ ನರಗಳು ವೀಕ್ ಆದ್ರೂ ಆ ಥರ ಆಗುತ್ತೆ. ಓಕೆ. ಅವ್ರಿಗೆ ಯಾಕಾಗುತ್ತೆ ಅಂದರೆ ನಾನು ಹೇಳ್ತಾರೆ ನರಗಳು ದೊರಕುತ್ತೆ. ಕಿವಿ ನರಗಳು ವೀಕ್ ಆದ್ರೂ ಆಗುತ್ತೆ. ಕತ್ತು ಮೂಳೆಯಲ್ಲೂ ಸ್ವಲ್ಪ ಕಂಪ್ರೆಷನ್ ಆಗಿಬಿಟ್ರು ನಿಂತ್ಕೊಂಡಾಗ ಹಿಂಗೆ ಸುತ್ತಾಡ್ದಂಗೆ ಆಗುತ್ತೆ, ಆಕಾಶ ಹಿಂಗೆ ಸುತ್ತಾಡ್ದಂಗೆ ಬಿದ್ದುಬಿಡ್ತೀನಿ ಅಂತ ಭಯ ಆಗ್ತಾ ಇರುತ್ತೆ. ಸೊ ಇದು ನರಗಳು ಮತ್ತು ಮೂಳೆ ಸಮಸ್ಯೆನೇ, ಇಲ್ಲ ಕಿವಿ ಸಮಸ್ಯೆ ಇರುತ್ತೆ, ಮೂರೂ ಸರಿ ಮಾಡ್ಬೋದು ಇದರಲ್ಲಿ. ಅಂದರೆ ಇದೊಂಥರ ವಯಸ್ಸಾದ್ಮೇಲೆ ಬರೋ ಚಾನ್ಸ್ ಇರ್ತವೆ? ಬರುತ್ತೆ, ಯಾರಿಗೇನು ಬಿಟ್ಟಿದ್ದಿಲ್ಲ. ಯಾವಾಗ ಯಾರಿಗೆ ಬೇಕಾದ್ರೆ ಏನಾದ್ರು ಬರ್ಬೋದು. ಆದರೆ ಸರಿಯಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಮಾನಸಿಕವಾಗಿ ಹ್ಯಾಪಿಯಾಗಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಕಮ್ಮಿ. ಒಳ್ಳೆ ಗಾಳಿ ಆಹಾರ ನನ್ನ ಲೆಕ್ಕಾಚಾರ ಅದು ಮೆಡಿಸನ್ನೇ. ಒಳ್ಳೆ ಗಾಳಿನೂ ಮೆಡಿಸನ್ನೇ, ಒಳ್ಳೆ ನೀರು ಮೆಡಿಸನ್ನೇ, ಒಳ್ಳೆ ಆಹಾರನೂ ಮೆಡಿಸನ್ನೇ, ಒಳ್ಳೆ ಯೋಚನೆಯೂ ಮೆಡಿಸನ್ನೇ, ಒಳ್ಳೆ ವಾತಾವರಣ ಮೆಡಿಸನ್ನು. ಅಷ್ಟಿದ್ರೆ ಸಾಕು. ಅದರಿಂದನೇ ಐರೋಪ್ಯ ದೇಶಗಳಲ್ಲಿ ಆಯುಸ್ ಜಾಸ್ತಿ ಅವ್ರಿಗೆ, ರಷ್ಯಾ ಆ ಕಡೆ ಎಲ್ಲ ಆಯುಸ್ ಜಾಸ್ತಿ ಅವ್ರಿಗೆ, 90-100 ವರ್ಷ ಬದುಕ್ತಾರೆ. ನಮ್ದು ಅವರೇಜ್ ವಯಸ್ಸು 64-65 ನಮ್ಮ ಭಾರತದ್ದು. ಅದು ಈಗ ಸ್ವತಂತ್ರ ಪೂರ್ವ ನಮ್ಮದು 44 ವರ್ಷ ಏನು ಅವರೇಜ್ ಆಯಸ್ಸು, ಈಗ 65. ಅವರೆಲ್ಲ 90 ಹತ್ರ ಬಾಳ್ತಾ ಇದ್ದಾರೆ. ಕಾರಣ ಅವ್ರ ವಾತಾವರಣ ತುಂಬ ಚೆನ್ನಾಗಿ ಮಡಗಿದ್ದಾರೆ. ನಮ್ಮ ವಾತಾವರಣ ಇನ್ನೂ ಕಲುಷಿತವಾಗಿದೆ. ಅಂದರೆ ಹೊರಗಿನ ವಾತಾವರಣ ಆಯಿತು, ಮನಸ್ಸಿನ ವಾತಾವರಣ. ಹೌದು, ಇಲ್ಲಿ ಒತ್ತಡವೂ ಜಾಸ್ತಿ ಇದೆ. ನಿನ್ನ ಮಗನಿಗೆ ಅಲ್ಲಿ ಓದಿಸ್ತಾ ಇದೆಯಾ, ಅವ್ರು ಹೆಣ್ಣು ಪರ್ಸನಲ್ ಕೇಳ್ತಾರೆ ಇಲ್ಲೆಲ್ಲ, ಅದರಿಂದ ನೊಂದ್ಕೊಳ್ತಾರೆ ಜನ. ಇಲ್ಲಿ ಹೊರದೇಶಲ್ಲಿ ಅವೆಲ್ಲ ಪರ್ಸನಲ್ ತಲೆ ಹಾಕಲ್ಲ ಯಾರನ್ನು. ನೀವು ಇಬ್ಬರು ಕರೆದು ಮದುವೆ ಮಾಡ್ಕೊಂಡ್ರು ಒಪ್ಕೊಳ್ತಾರೆ, 100 ಜನ ಕರೆದ್ರು ಒಪ್ಕೊಳ್ತಾರೆ. ಇಲ್ಲಿ ಅವ್ನಿಗೆ ಯಾಕೆ ಕರೀಲಿಲ್ಲ, ಇವ್ನಿಗೆ ಯಾಕೆ ಕರೀಲಿಲ್ಲ, ಆ ಕಲ್ಯಾಣ ಮಂಟಪದಲ್ಲಿ ಮಾಡಬೇಕಾಯ್ತು, ಇವ್ರಿಗೆ ಯಾಕೆ ಕರೀಲಿಲ್ಲ ಅಂತ ಹೇಳಲ್ವಾ? ಚುಚ್ಚು ಮಾತಾಡ್ತಾರೆ. ಆ ನೋವೊಂದನ್ನೇ ಅರ್ಧ ಹಾಳಾಗ್ಬಿಡ್ತಾರೆ. ಪ್ರತಿಯೊಂದರಲ್ಲೂ ಮೂಗಾಗ್ತಾರೆ. ನಾನು ಅಲ್ಲಿ ಸೇರಿಸಿದ್ದೀನಿ ಶಾಲೆಗೆ ಅಂದರೆ, ಹೋಗಿ ಏನು ಅಲ್ಲಿ ಸೇರಿಸಿದ್ಯಾ, ಇಲ್ಲಿ ಸೇರಿಸ್ಬೇಕಾಯ್ತು ಅಂತ ಹೇಳ್ತಾರೆ. ಇಲ್ಲಿ ಅಕ್ಕಿ ತಗೊಂಬಂದ್ರೆ ಈ ಅಕ್ಕಿ ಯಾಕೆ ತಗೊಂಬಂದ್ರೆ ಅಲ್ಲಿಂದ ಶುರು. ಆಮೇಲೆ ನೀವು ಕನಸ್ಕೊಂಡು 10 ವರ್ಷ ಇನ್ಸ್ಟಾಲ್ಮೆಂಟ್ ಕಟ್ಟಿ ಒಂದು ಕಾರ್ ತಂದಿರ್ತೀರಿ, ಏನಪ್ಪ ರೀಸೇಲ್ ವ್ಯಾಲ್ಯೂನೇ ಇಲ್ಲ, ಇದು ಯಾಕೆ ತೊಗೊಂಡೆ ಅಂತ ಎಕ್ದಮ್ ನಿಮ್ಮ ಧ್ವಂಸ ಮಾಡಿಬಿಡ್ತಾರೆ. ನೀವು ಇಷ್ಟಪಟ್ಟು 20 ವರ್ಷ ಕನಸ್ಕೊಂಡು ಇನ್ಸ್ಟಾಲ್ಮೆಂಟಲ್ಲಿ ಗಾಡಿ ತೊಗೊಂಡಿದ್ರೆ ನಿಮ್ಮನ್ನ ಬಂದು ಹೇಳ್ದವನು ಕಂಗ್ರ್ಯಾಚುಲೇಷನ್, ಇನ್ನೂ ಮುಂದೆ ಮರ್ಸಿಡೀಸ್ ತೊಗೊಳಪ್ಪ, ರೋಲ್ಸ್ ರಾಯ್ಸ್ ಅಂತ ಹೇಳಬೇಕು. ಏನೋ ರೀಸೇಲ್ ವ್ಯಾಲ್ಯೂ ಇಲ್ಲಲ್ಲ ಇದಕ್ಕೆ ಅಂತ ಹೇಳಿ ಎದುರಿಸ್ಬಿಡ್ತಾರೆ. ಇವೆಲ್ಲ ಇಲ್ಲಿ ಮಾನಸಿಕವಾಗಿ ಘಾಸಿ ಆಗಿ ಡಯಾಬಿಟಿಕ್ಕು, ಕ್ಯಾಪಿಟಲ್ ಸಿಟಿ, BPಗೆ ಕ್ಯಾಪಿಟಲ್ ಸಿಟಿ, ಕ್ಯಾನ್ಸರ್ಗೆ, ದುಡ್ತಿ ದೇಹಕ್ಕೆ, ಡಿಪ್ರೆಷನ್ಗೆ, ಎಲ್ಲದಕ್ಕೂ ಭಾರತನೇ ರಾಜಧಾನಿ ಆಗಿದೆ ಹೊರತು ಬೇರೆ ದೇಶಗಳೆಲ್ಲ. ಕಾರಣ ಏನಂದರೆ ಇಲ್ಲಿ ನೆಮ್ಮದಿಯಾಗಿ ಬಾಳೋಕ್ಕೆ ಬೇರೆಯವರು ಕೊಡಲ್ಲ, ಇವರು ನೆಮ್ಮದಿಯಾಗಿ ಬಾಳೋದು ಕಲ್ತಿಲ್ಲ. ಅವ್ರು ಹೇಳಿದ್ರೆ ತೊಗೊಂಡ್ಬಿಡ್ತಾರೆ. ಇವ್ರಿಗೆ ಯಾಕೆ ಬೇಕು? ಇವ್ರು ಬಾಲ್ ಥರ ವಾಪಸ್ ಹೋಗ್ಬೇಕು, ಹಂಗೆ ಇಟ್ಕೋಬೇಕು, ಆಗಬೇಕಾಗಿತ್ತು. ಇವ್ರು ಮಾಡಲ್ಲ. ಬುದ್ಧ ಒಂದ್ಸತಿ ತನ್ನ ಶಿಷ್ಯರಿಗೆ ಪಾಠ ಮಾಡ್ತಾ ಇದ್ದಾಗ ಇಬ್ಬರು ಬಂದು ಅವಾಚ್ಯ ಶಬ್ದದಿಂದ ಬೈತಾರೆ. ಯಾರಿಗೆ? ಬುದ್ಧನ್ನ. 40 ಶಿಷ್ಯರು ಇರ್ತಾರೆ, ಅದ್ರಲ್ಲಿ ಒಬ್ಬ ಶಿಷ್ಯ ಹೇಳ್ತಾನೆ, ಬುದ್ಧ ಹೇಳ್ತಾನೆ ಕೂತ್ಕೊ ಅಂತಾನೆ. ಹೋದ್ಮೇಲೆ ಅವರು 2 ಗಂಟೆ ಬೋದ್ಬಿಟ್ಟು ಬುದ್ಧನ್ಗೆ ಹೋದ್ಮೇಲೆ ಶಿಷ್ಯರು ಕೇಳ್ತಾರೆ, ಸ್ವಾಮಿ ನಾವು ನಿಮ್ಮ ಶಿಷ್ಯರು 40 ಜನ ನಾವು ಕೂತಿದ್ದೀವಿ, ನೀವು ಅವ್ರನ್ನ ಹೊಡೆಯೋಕ್ಕೂ ಕೊಳ್ಳಿಲ್ಲ, ಬೈಯೋಕ್ಕೂ ಕೊಳ್ಳಿಲ್ವಲ್ಲ ಅಂದಾಗ
ನೋಡಿ, ಆ ವ್ಯಕ್ತಿಗಳು ತಂದಿದ್ದು ಸರಕುಗಳು ನನಗೆ ಬೇಕಾಗಿರಲಿಲ್ಲ. ಅವರು ಏನು ಮಾರಕ್ಕೆ ಬಂದಿದ್ರು ಅದು ನನಗೆ ಅದರಲ್ಲಿ ಒಂದು ಇಷ್ಟ ಆಗಲಿಲ್ಲ, ಯಾವುದು ಪರ್ಚೇಸ್ ಮಾಡಿಲ್ಲ. ಅದರಿಂದ ಯಾರು ಏನು ತಂದ್ರು ಎಲ್ಲ ತೊಗೋಬೇಕು ಅಂತ ತೊಗೊಳ್ತೀರಾ ನೀವು? ನಿಮ್ಮ ಮನೆಗೆ ಬೇಡದ್ರದ್ದೆಲ್ಲ ತೊಗೊಳ್ತೀರಾ ಅಂತಾರೆ. ಇಲ್ಲ ಸ್ವಾಮಿ ಅಂತಾರೆ. ನನಗೂ ಒಂದು ತಂದ ಪ್ರಾಡಕ್ಟ್ ಯಾವುದು ಇಷ್ಟ ಆಗಲಿಲ್ಲ. ಅವನು ಹಿಂಸೆ, ದ್ವೇಷ, ಕೋಪ, ರೋಷ, ಅಜ್ಞಾನ, ಸಿಟ್ಟು, ಸಿಡುಕು ಎಲ್ಲ ತಂದಿದ್ದ. ನನಗೆ ಯಾವುದೂ ಇಷ್ಟ ಆಗಲಿಲ್ಲ, ಅದನ್ನು ಪರ್ಚೇಸ್ ಮಾಡಲಿಲ್ಲ ಅಂತಾನೆ. ಇದರ ಅರ್ಥ ಏನು? ನಮ್ಮ ಬೇಡದ್ರೆ ಮತ್ತೆ ತಗೋಬಾರ್ದು ಅಂತ ಅಷ್ಟೇ. ಈಗ ಅವನು ಕತ್ತೆ ಅಂತ ಬುದ್ಧನಿಗೆ ಹೇಳಿದ್ರೆ, ಬುದ್ಧನು ನೀನು ಕತ್ತೆ ಅಂದರೆ ಅಲ್ಲಿ ಪರ್ಚೇಸ್ ಮಾಡಿಬಿಟ್ಟ ಅವನು. ಮುಂದಕ್ಕೆ ಮತ್ತು ಮಾತಿಗೆ ಜಗಳ ಆಗ್ತಾ ಇತ್ತಲ್ಲ. ಅದರಿಂದ ಬುದ್ಧ ಹೇಳ್ತಾನೆ, ನನಗೆ ಅವ್ನು ತಂದ ಪ್ರಾಡಕ್ಟೇ ಇಷ್ಟ ಆಗಲಿಲ್ಲ, ನಾನೇ ಪರ್ಚೇಸ್ ಮಾಡಲಿ ಅಂತಾನೆ. ಸೊ ನಾವು ಪರ್ಚೇಸ್ ಮಾಡಬಾರ್ದು. ನಮ್ಮ ಹತ್ರ ಬಂದು ಮಾತಾಡೋದ್ರ ಹತ್ರ ಎಲ್ಲ ಪರ್ಚೇಸ್ ಮಾಡ್ಕೋಬಾರ್ದು. ನಮ್ಗೆ ಬೇಕಿದ್ರೆ ತೊಗೋಬೇಕು, ಇಲ್ದಾರೆ ಬೇಡ ಸ್ವಾಮಿ ಅಂತ ಹೇಳಬೇಕು. ಆವಾಗಲೇ ನಾವು ನೆಮ್ಮದಿಯಾಗಿ ಮಾಡೋದು. ಭಾರತೀಯನಿಗೆ ಬದುಕೋ ಕಲೆನೇ ಇನ್ನೂ ಕಲ್ತಿಲ್ಲ. ಅವನು ಅದರಿಂದನೇ ನೊಂದ್ಕೊಂಡಿರ್ತಾನೆ. ಮಕ್ಕಳದಾದ್ಮೇಲೆ ಮೊಮ್ಮಕ್ಕಳದ್ದು ಹಾಕೊಳ್ತಾನೆ ತಲೆಯಲ್ಲಿ. ಮಗಂತ ನೋಡ್ಕೋಬೇಕು ಅವ್ರ ಮಕ್ಕಳನ್ನ. ಇವ್ರಿಗೆ ಯಾಕೆ ಬೇಕು? ನಮ್ಮ ಹತ್ರ ಆರಾಮ ಬಿಂದಾಸ್ ಆಗಿರ್ಬೇಕು. ನಮ್ಮ ಹತ್ರ ಬರ್ತಾರೆ ಭಾಳಷ್ಟು ಮಹಿಳೆಯರು, ಡಾಕ್ಟ್ರೇ ನನಗೆ BP ಜಾಸ್ತಿ ಆಗಿಬಿಟ್ಟಿದೆ, ನೆಮ್ಮದಿನೇ ಇಲ್ಲ. ಯಾಕಮ್ಮ? ನನ್ನ ಮಗಳು ಓದ್ತಾ ಇಲ್ಲ. ನಾನೇನೋ MBBS ಅಂತ ಏನಮ್ಮ ಓದ್ತಾರೆ, 2ನೇ ಕ್ಲಾಸು 1ನೇ ಕ್ಲಾಸು. ಇವ್ರಿಗೆ ಯಾಕಂತ ಇದು? ಇವ್ರು ಚಿಕ್ಕವರಿದ್ದಾಗ ಆಡ್ತಾ ಇರಲ್ವ ಮೈದಾನದಲ್ಲಿ? ಇವರು ಮಗಳು ಆಡ್ತಾ ಇಲ್ವೋ? 5 ವರ್ಷ 6 ವರ್ಷವರೆಗೆ ಆ ಮಗು ಆಡೋಕ್ಕೂ ಬಿಡಬಾರ್ದು. ಇವರು ಸರಿಯಾಗಿ ಓದ್ತಾ ಇಲ್ಲ, ನನಗೆ BP ಜಾಸ್ತಿ ಆಗಿಬಿಟ್ಟಿದೆ. ನಿಮ್ಗೆ ಯಾಕಮ್ಮ BP ಆಗಿದೆ? ನಿಮ್ಮ ಮಗಳಿಗೆ ಆಗಬೇಕಾಗಿತ್ತು. ಅದು ಏನು ಚಿಕ್ಕ ವಯಸ್ಸು ಹುಡುಗಿ, ಅವಳ ಮೇಲೆ ಯಾಕೆ ನೀವು ಈಗಲೇ ಅಷ್ಟು ಬಲ ಫೋರ್ಸ್ ಕೊಡ್ತೀರಿ ಅಂತ. ಇವೆಲ್ಲ ನಮ್ಮ ದೇಶದಲ್ಲಿ ನಡೀತದೆ ಸರ್. ಇದು ಸಣ್ಣ ಸಣ್ಣ ವಿಚಾರಗಳನ್ನ ನಾವು ತಿದ್ಕೊಂಡ್ರೆ ನಮ್ಮಂಥ ಸುಂದರವಾದ ರಾಷ್ಟ್ರ ಬೇರೆ ಯಾವುದೂ ಇಲ್ಲ ಭೂಮಿಲಿ. ನಾವು ನಮ್ಮನ್ನೇ ಸಂತೈಸಿಕೊಳ್ಳೋದು ಕಲ್ತಿಲ್ಲ. ನಿಮ್ಮ ತನವನ್ನು ಸಂತೈಸಿಕೊಳ್ಳಿರಯ್ಯ. ನಿಮ್ಮ ಮನವ ಸಂತೈಸಿಕೊಳ್ಳಿ. ಮನವ ಸಂತೈಸಿಕೊಳ್ಳಿರಯ್ಯ. ಎಷ್ಟು ಚೆನ್ನಾಗಿರ್ತಾರೆ ಅಲ್ವೇ? ನಾವು ಮಾಡ್ತಾ ಇಲ್ಲ. ಅದರಿಂದ ನಮಗೆ ಇಷ್ಟು ಕಷ್ಟ. ಸಾಸಿವೆ ಕಾಳಿನ ಸುಖಕ್ಕೆ ಸಾಗರಷ್ಟು ದುಃಖವೇ ಅಂತ ಅಣ್ಣ ಬಸವಣ್ಣ ಹೇಳ್ತಾರೆ. ಚೀಟಿ ದುಡ್ಡು ಬಂದ್ಬಿಟ್ರೆ ಸಾಸಿವೆಷ್ಟು ಲಾಭ, ಹೊಂಟೋಯ್ತು ಅಂದರೆ ಸಾಗರಷ್ಟು ನಷ್ಟ ಆಯಿತಾ? ಬೈಕ್ ವೀಲಿಂಗ್ ಮಾಡಿದಾಗ ಥ್ರಿಲ್ಲು, ಸಾಸಿವೆಷ್ಟು ಸುಖ ಸಿಗುತ್ತೆ. ಬಿದ್ದು ಕೈಕಾಲು ಬಿಡ್ಕೊಂಡಾಗ ಸಾಗರಷ್ಟು ದುಃಖ. ಅಣ್ಣ ಬಸವಣ್ಣ ಹೇಳ್ಬಿಟ್ಟಿದ್ದಾರೆ ಅವಾಗಲೇ, ಸಾಸಿವೆ ಕಾಳಿನ ಸುಖಕ್ಕೆ ಸಾಗರಷ್ಟು ದುಃಖವೇ. ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಕಲಿತಿದ್ದು ಸಾಸಿವೆಯಷ್ಟು, ಕಲಿಯಬೇಕಾದ್ದು ಸಾಗರಷ್ಟು. ನಮ್ಮ ಸಾಸಿವೆ ಕಲ್ತ್ಬಿಟ್ಟು ಅಹಂಕಾರ ಮಾಡ್ತೀವಿ ನಾವು, ಈಗೋ ಬಂದ್ಬಿಡುತ್ತೆ ನಮಗೆ. ಅದರಿಂದನೇ ನಮ್ಮ ಹಿರಿಯರು ಹೇಳಿರೋ ವಚನಗಳು, ಸಾಹಿತ್ಯ ಪುಸ್ತಕಗಳೆಲ್ಲ ಓದ್ತಾ ಇದ್ದರೆ ತುಂಬಿದು ಕೊಡವಾಗಿ ಮಾಡ್ಬೋದು. ನಮ್ಮಲ್ಲಿ ಇಲ್ವಲ್ಲ. ಕುವೆಂಪು ಅವ್ರು ಏನು ಹೇಳಿದ್ದಾರೆ? ವಿಶ್ವ ಮಾನವನಾಗು ಅಂತ ಹೇಳಿದ್ದಾರೆ. ನೀನು ಒಬ್ಬರಿಗೆ ಜಾತಿಗೆಲ್ಲ ಇಲ್ಲ, ಇಡೀ ಜಗತ್ತಿಗೆ ಮಾನವನಾಗು ಅಂತ ಹೇಳಿದ್ದಾರೆ. ಯಾರು ಮಾಡ್ತಾಯಿದ್ದಾರೆ? ನಮ್ಮ APJ ಅಬ್ದುಲ್ ಕಲಾಂ ಸಾಹೇಬರು UN ಅಲ್ಲಿ ಮಾತಾಡ್ತಾರೆ. ಆವಾಗ ಯಾವ ರೂಮ್ ಅಂತ ಇರುತ್ತೆ ತಮಿಳಲ್ಲಿ. ಇಡೀ ನನ್ನ ದೇಶ ನನ್ನ ಮನೆ, ಇಡೀ ಜಗತ್ತು ನನ್ನ ಊರು, ನಾವೆಲ್ಲ ಒಂದು ಅಂತ ಹೇಳ್ತಾರೆ ಅವರು ಎದ್ದು. 240 ದೇಶದ ಜನ ಎದ್ದು ಕ್ಲಾಸ್ ಹೊಡಿತಾರೆ. ಯಾಕೆಂದರೆ ನಿಮ್ಮ ಭಾರತದಲ್ಲಿ 2000 ವರ್ಷ ಹಿಂದೆ ಕವಿ ಇಷ್ಟು ಚಿಕ್ಕ ಲೈನಲ್ಲಿ ಇಷ್ಟೆಲ್ಲ ಹೇಳ್ಬಿಟ್ಟಿದ್ದಾನ. ಯಾವ ರೂಮ್, ಈ ದೇಶ ನನ್ನ ಮನೆ, ಇಡೀ ಜಗತ್ತಿನ ದೇಶಗಳೆಲ್ಲ ನನ್ನ ಊರು ಅಂತ ಹೇಳಿದ್ರೆ ನಾವೆಲ್ಲ ಒಂದು ಅಂತ ಹೇಳ್ತಾ ಇದ್ರಲ್ಲ ಅವರು. ಏನು ನಿಮ್ಮ ತಿರುವಳ್ಳೂರು ಯಾವಾಗಲೂ ಇಷ್ಟ ಹೇಳ್ಬಿಟ್ರಾ? ತಿರುವಳ್ಳೂರು ಅವರ ಸಾಲಿದು ಕೋಟ್ ಮಾಡಿದ್ರು ನೋಡಿ. ಕೋಟ್ ಮಾಡಿದಾಗ ಎದ್ದು 200 ದೇಶಗಳವರು ಎದ್ದು ಕ್ಲಾಸ್ ಮಾಡ್ತಾರೆ. ಕಾರಣ ಏನಂದರೆ ಎಂಥ ದೊಡ್ಡ ಮಾತಿದೆ. ಜೊತೆಗೆ 10ನೇ ಶತಮಾನದಲ್ಲಿ ಕನ್ನಡದ ಆದಿಕವಿ ಪಂಪ ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಹೇಳ್ದ. ಅಂದ್ರೆ ಮನುಷ್ಯ ಜಾತಿ ಒಂದೇ ಕಡೆ, ನಾವು ಮನುಷ್ಯ ಜಾತಿ ನಾವೆಲ್ಲ ಒಂದೇ ಜಾತಿ. ಅಯ್ಯೋ, ಈಗ ಹೆಂಗಸರು ಜಾಸ್ತಿ ಟೆನ್ಷನ್ ತಗೋತಾರ, ಗಂಡಸರು ಜಾಸ್ತಿ ಟೆನ್ಷನ್ ತಗೋತಾರ ಭಾರತದಲ್ಲಿ? ಹೆಂಗಸರೇ ಜಾಸ್ತಿ ತಗೊಳ್ಳೋದು. ಯಾಕೆಂದ್ರೆ ಅವ್ರಿಗೆ ಒಂಥರ ಶಾಂತಿ ನೆಮ್ಮದಿನೇ ಇರಲ್ಲ. ಅವ್ರಿಗೆ ಅವಸರ ಇರುತ್ತೆ, ಎಲ್ಲ ಬೇಗ ಆಗಬೇಕು ಅಂತ. ಗಂಡಸರಿಗೆ ಗೊತ್ತು ₹100 ಸಂಪಾದನೆ ಮಾಡೋಕೆ ಎಷ್ಟು ಕಷ್ಟ ಇದೆ. ಹೊರಗಡೆ ಹೋಗಿ ಯಾವ ಥರ ಟ್ರಾಫಿಕಲ್ಲಿ ಹೋಗ್ಬೇಕು, ಎಷ್ಟು ಉಗಿಸ್ಕೋಬೇಕು, ಬಾಸ್ ಹೆಂಗೆ ಬೈತಾನೆ ಎಲ್ಲ ಗೊತ್ತಿರುತ್ತೆ. ಅಷ್ಟು ಗೊತ್ತಿರಲ್ಲ ಇವ್ರಿಗೆ. ಪಿಕ್ಚರ್ ನೋಡಿರ್ತಾರೆ, ಸೀರಿಯಲ್ ಥರನೇ ಹಂಗೆ ಶ್ರೀಮಂತರಾಗಬೇಕು ಅಂತ ಆಸೆ ಪಟ್ಟರೆ ಆಗಲ್ಲ. ಅಲ್ಲಿ ದೊಡ್ಡ ಮನೆ ಒಡವೆಗಳು ತೋರಿಸ್ತಾ ಇರ್ತಾರೆ, ಹಂಗೆಲ್ಲ ಬಾಳಕ್ಕಾಗಲ್ಲ. ಬಡ ಗಂಡಸು ಏನು ಮಾಡೋಕ್ಕಾಗತ್ತೆ? ಅವನ ಕೈಲಿ ಏನು ಸಾಧ್ಯ? ಏನು ಉಳಿಸಕ್ಕೂ ಆಗಲ್ಲ. ಇಲ್ಲಿ ಈ ದೇಶದಲ್ಲಿ ಎಲ್ಲ ಬೆಲೆ ಜಾಸ್ತಿ ಆಗ್ತದೆ. ಏನು ಉಳಿಸ್ತೀರಿ ನೀವು? ಹೌದು, ಕಷ್ಟ ಇದೆ. ಅದರಿಂದ 7 ದಿನದಲ್ಲಿ ಪೆಟ್ರೋಲ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ. ಅದಕ್ಕೇನೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ದೊಡ್ಡವ್ರು ಹೇಳಿದ್ರೆ ಹಂಗೇನೆ ಬಾಳ್ಬೇಕಾಗತ್ತೆ. ತಿರುವಳ್ಳೂರ್ದು ಇನ್ನೊಂದು ಕೋಟ್ ಹೇಳ್ತೀನಿ. ಹೇಳಿ. ನೀರಿನ್ರಿ ಉಲ್ಗಮಿಲ್ಲೈ, ನೂರು ಇನ್ರಿ ವಾಳುವಿಲ್ಲ ಅಂತ ಹೇಳ್ತಾರೆ. ಹೆಂಗೆ ಅಂದರೆ ಹಳೆ ತಮಿಳಿದು. ನೀರಿಲ್ಲದ ಭೂಮಿಯೇ ಇಲ್ಲ, ಒಳ್ಳೆಯ ಪುಸ್ತಕದ ಸವಾಸ ಇಲ್ಲ ಅಂದರೆ ಬದುಕೇ ಇಲ್ಲ ಅಂತ. ನಮಗೆ ನೀರಿಲ್ಲ ಅಂದರೆ ನಾವು ಬದುಕಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಅದೇ ಥರ ಅವರು ನೂಲು ಅಂತ ಇದ್ದಾರೆ, ಒಳ್ಳೆ ಪುಸ್ತಕ ಅಂತಾರೆ. ಪುಸ್ತಕ ಅಂದರೆ ಕೊಲೆ ಮಾಡೋ ಪುಸ್ತಕನೂ ಇದೆ ನಿಮಗೆ. ಕರೆಕ್ಟ್.
ಬ್ಲೂ ಪುಸ್ತಕಗಳು ಇದೆ, ಎಲ್ಲ ಇದೆ, ಕೆಟ್ಟದ್ದು ಸಾಹಿತ್ಯಗಳು ಇದೆ. ನಲ್ಲೂನು ಅಂತ ಒಳ್ಳೆ ಪುಸ್ತಕದ ಸವಾಸ ಇಲ್ಲ ಅಂದರೆ ನೀನು ಜೀವನನೇ ಇಲ್ಲ ಕಣೋ ಅಂತ ಹೇಳ್ತಾರೆ. ಒಂದೇ ಬೇಸ್ಟ್ ನೀನು ಅಂದರೆ 2000 ವರ್ಷ ಹಿಂದೆ ಹೇಳ್ತಾರೆ, ನೀರಿನ್ರಿ ಉಲ್ಗ ಮೇಲೆ, ನೀರಿಲ್ಲಂದರೆ ಜಗತ್ತೇ ಇಲ್ಲ, ಒಳ್ಳೆ ಪುಸ್ತಕದ ಸವಾಸ ಇಲ್ಲ ಅಂದರೆ ನೀನು ಬದುಕೇ ಇಲ್ಲ, ಒಳ್ಳೆ ಪುಸ್ತಕ ಓದು ಅಂತ ಹೇಳ್ತಾರೆ. ನಮ್ಮ ಕನ್ನಡ ಇತ್ತಲ್ಲ, ನೀರೊಳಗೆ ಇರುತ್ತೆ ಬೆಮರ್ತನಮ್ಮ ಉರುಗ ಪತಾಕಂ ಅಂತ, ಆ ಥರ ಹಳೆಗನ್ನಡ ಹತ್ರ ಹಳೆ ತಮಿಳದು. ಇದೆಲ್ಲ ಯಾವ ಓದ್ರಿ ಡಾಕ್ಟ್ರೆ ನೀವು? ಓದ್ಲೇಬೇಕಲ್ಲ, ನಾನು ಮೈಸೂರು ನನಗೆ ಹಳೆಗನ್ನಡ ಎಲ್ಲ ಇದು ಮತ್ತು ಇನ್ನೇನು ಅದು ಗದ ಇದ್ದಲ್ಲಿ ಕರೆದು ತೊಟ್ಟೆ ಆ ಉರುಗ ಪತಾಕಂ ಅಂದ್ರೆ ಯಾರು ವೈಶಂಪಾಯನ ತೋಟದ ಇದಲ್ಲೇ ಕೊಡಗಲ್ಲಿ ಮಲಗಿರೋಂಥ ದುರ್ಯೋಧನನ್ಗೆ ಕೋಪ ಬಂದು ಬೆವುತೋದಂತೆ. ಆ ಸರೋವರ ಕುದಿಯತ್ತಂತೆ. ಯಾರು ಅವನು ಅಂದರೆ ಉರುಗ ಪತಾಕಂ ಅಂದ್ರೆ ಏನು, ಹಾವನ ಬಾವುಟದವನು ಅಂತ. ಧ್ವಜದಲ್ಲಿ ಒಂದೊಂದು ಮಾರ್ಕ್ ಇರ್ತಲ್ಲ, ಒಂದು ಮಂಗನ ಧ್ವಜ ಇಟ್ಟಿರ್ತಾರೆ, ಒಬ್ರು ಹಾವನ ಧ್ವಜ ಇಟ್ಟಿರ್ತಾರಲ್ಲ, ಅದು ನಮ್ಮ ಹಂಪಿ ರಾಜರದ್ದು ಇದು ಅದು ವರಹ ಇತ್ತಲ್ಲ, ಆ ಥರ ನೀರೊಳಗಿರೋದು ಬೆಮರ್ತನಂ ಆ ಉರುಗ ಪತಾಕಂ, ಆ ಹಾವನ ಬಾವುಟದವನು ಸಿಡಿದು ಕೋಪದಲ್ಲಿ ಕುದುದೋದ ಅಂತ ಹೇಳ್ತಾ ಇದೆ. ಅದೇ ಥರ ಹಳೆ ತಮಿಳದು, ಅದರಲ್ಲೂ ನಡು ತಮಿಳ್, ಪುದು ತಮಿಳ್ ಅಂತ ಎಲ್ಲ ಇದೆ. ಅದೇ ರೀತಿ ನಮ್ಮ ನಡುಗನ್ನಡ, ಹಳೆಗನ್ನಡ, ಈಗ ಹೊಸಗನ್ನಡ 70ರಿಂದ ಈ ಕಡೆ ಅಲ್ಲ. ಇವ್ರ ಜನ ಹೇಳಿ, ಇವ್ರಿಗೇನು ಇಲ್ಲ, ಅದು ವರ್ಟಿಗೋ ಇದೆಯಲ್ಲ, ಇದನ್ನ ಸರಿ ಮಾಡ್ತಾ ಇದ್ದೀನಿ. ಮಾಡ್ತೀರಾ? ಮಹಿಳೆಯರು ಪಾಪ ಸಂಕೋಚ ಪಡ್ತಾರೆ, ಅದರಿಂದ ಬೇಡ, ಬರೀ ಮಾತ್ರ ಸೂಜಿ ಹಾಕ್ಬಿಟ್ಟು ಹೊಂಟೋಗೋಣ ಅದಷ್ಟೇ. ಬಿಸಿನೆಸ್ ಇದೆ, ಒಂದು 4-5 ದಿವಸದಿಂದ. ಹೌದಾ? ಇದೆ ನಮ್ಮ ಬಂದು ಮಲ್ಕೊಂಡ್ಬಿಟ್ಟು ಸೆಟ್ಲ್ ಆಗ್ಬಿಟ್ರು. ಅವರು ಉಳ್ತಾರೆ. ಓ ಹೌದಾ? सो जा, तुमने कौन भी क्या तुमने बात भी करते नहीं आराम से. ಯಾಕಮ್ಮ ಸರಿ ನಾ ಹೋಗಿ ಬರಲ್ಲ ಅಂತ ಒಂದು ಹಾಡಿದ ಆ ಥರ. ಅಮ್ಮ ನಮ್ಮದು ಕೊಡಗು ಜಿಲ್ಲೆಯಲ್ಲಿ ನಾವು ಇಂಪ್ರೂವ್ ಮಾಡಬೇಕಾದ್ರೆ ಅಲ್ಲೂ ಒಂದು ಇನ್ಸ್ಟಿಟ್ಯೂಟ್ ಥರ ಹೋಗಿ ಕ್ಲಾಸ್ ತಗೊಳ್ಳೋದೆಲ್ಲ ಇದೆ. ಇನ್ಚಾರ್ಜ್ ಅವರೇ ಇರೋದು ಕೊಡಗು ಜಿಲ್ಲೆಗೆ. ಇದ್ಬಿಡಿ ತಮ್ಮ ಹೆಸರು ಪರಿಚಯ ಹೇಳಿ. ನಾನು ಡಾಕ್ಟರ್ ಅಂಜನಿ ಪುಣಚ ಅಂತ 8 ಇಯರ್ಸಿಂದ ಅಕ್ಯುಪಂಚರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮೊಹಮ್ಮದ್ ಇಫ್ಜಲ್ ಸರು ನಾನು ಇಬ್ಬರು ಸೇರಿ ನಮ್ಮ ಕೊಡಗು ಜಿಲ್ಲೆಗೆ ಈ ವಿದ್ಯೆನ ತಲುಪಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮೇ ಬಿ ನೆಕ್ಸ್ಟ್ ಮಂತ್ ಇಲ್ಲ ಆಗಸ್ಟಲ್ಲಿ ನಾವು ಅಲ್ಲಿ ಇದ್ರ ಬಗ್ಗೆ ಕ್ಲಾಸಸ್ ತಗೊಳ್ಳೋಣ ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀವಿ. ಮಡಿಕೇರಿ, ಕೊಡಗಲ್ಲಿ, ಕೊಡಗು ಜಿಲ್ಲೆಯಲ್ಲಿ ಕುಶಾಲನಗರ ಇಲ್ಲ ಮಡಿಕೇರಿಲಿ ಯಾವ್ದಾದ್ರು ಒಂದು ಜಾಗ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಕೊಡಗಿನ ಜನತೆಗೆ ಈ ವಿದ್ಯೆಯನ್ನು ಕಲಿಸೋಣ ಅಂತ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕೊಡಗು ಜಿಲ್ಲೆಯಲ್ಲಿ ಈ ಚಿಕಿತ್ಸೆ ಇದೆಯಾ? ಬೇರೆ ಇಲ್ಲ, ಅಲ್ಲಿಂದ ಮೈಸೂರಿಗೆ ಹೋಗ್ತಾ ಇದ್ದಾರೆ, ಹುಣಸೂರಿಗೆ ಹೋಗ್ತಾ ಇದ್ದಾರೆ, ಬಟ್ ಕೊಡಗಿನಲ್ಲಿ ಈ ಚಿಕಿತ್ಸೆ ಇಲ್ಲ. ಸೊ ನಮ್ಮ ಊರಲ್ವಾ, ನಮ್ಮ ಊರಲ್ಲಿ ವಿದ್ಯೆನ ಕಲಿಸ್ಕೊಟ್ರೆ ನಮ್ಮ ಜನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ನೀವು ಅಕ್ಯುಪಂಚರ್ ಇದನ್ನ ಪ್ರಾಕ್ಟೀಸ್ ಮಾಡ್ತಾ 8 ವರ್ಷ ಆಯಿತು? 8 ಇಯರ್ಸ್ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈವನ್ ಅಕಾಡೆಮಿ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮ್ಮದು ಕ್ಲಿನಿಕ್ ಜಯನಗರ 4th ಬ್ಲಾಕಲ್ಲಿದೆ. ಸೊ ನಾವು ಇವ್ರ ಹತ್ರನೇ ಕಲಿತು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋದು. ಪರವಾಗಿಲ್ಲ, ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಬಿಕಾಸ್ ಒಳ್ಳೆ ರಿಸಲ್ಟ್ ಇದೆ. ಇದರಲ್ಲಿ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಸರ್ಜರೀಸ್ ಇಲ್ಲ ಅಲ್ವಾ. ಸೊ ಎಲ್ಲ ಥರದ ಕಾಯಿಲೆಗಳು ಇದರಲ್ಲಿ ವಾಸಿ ಆಗ್ತಾ ಇದೆ. ಸೊ ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಬಟ್ ತುಂಬ ಜನರಿಗೆ ಇದ್ರ ಬಗ್ಗೆ ಅದು ಅಷ್ಟೊಂದು ಅರಿವಿಲ್ಲ. ಸೊ ಸೂಜಿ ಅಂದಿದ ತಕ್ಷಣ ತುಂಬ ಜನ ಭಯ ಪಡ್ತಾ ಇದ್ದಾರೆ, ಏನೋ ದೊಡ್ಡ ಸೂಜಿಯಲ್ಲಿ ಚುಚ್ತಾರೆ ಆ ಥರ ಏನೋ ಅವರ ಮೈಂಡಲ್ಲಿದೆ. ಬಟ್ ಇದು ತುಂಬ ಚಿಕ್ಕ ನೀಡಲ್ಲ, ನಾವು ಚುಚ್ಚೋದು ಕೂಡ ಗೊತ್ತಾಗಲ್ಲ. ಸೊ ಇದು ತುಂಬ ಜನರಿಗೆ ರೀಚ್ ಆಗಬೇಕು ಅಂತ ನಾವು ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಮತ್ತು ಮಹಿಳೆಯರಿಗೆ ಏನೇನೆಲ್ಲ ಸಮಸ್ಯೆ ಪರಿಹಾರ ಮಾಡ್ಬೋದು ಇದರಲ್ಲಿ? ಮಹಿಳೆಯರಲ್ಲಿ ಥೈರಾಯ್ಡು, PCOD, ಇನ್ಫರ್ಟಿಲಿಟಿ, ಮಂಡಿ ನೋವು, ಸರ್ವಿಕಲ್ ಸ್ಪಾಂಡಿಲೈಟಿಸ್, ಪ್ರತಿಯೊಂದು ಇಶ್ಯೂಸ್ನ ನಾವು ಇದರಲ್ಲಿ ಸರಿ ಮಾಡ್ಬೋದು. ಈ BP ಶುಗರ್ ಮಾಡ್ಬೋದು. ಅಂದರೆ ಮಾತ್ರೆ ಬಿಡಿಸ್ಕೊಳ್ಬೋದಾ? ಸ್ಟಾರ್ಟಿಂಗಲ್ಲಿ ನಾವು ಮಾತ್ರೆ ಬಿಡಿ ಅಂತ ಹೇಳಲ್ಲ. ಸೊ ಅವರ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿ ಮತ್ತು ಅಕ್ಯುಪಂಚರ್ ಟ್ರೀಟ್ಮೆಂಟ್ ಕೊಟ್ಟು 3 ಮಂತ್ಸ್ ಆದಮೇಲೆ ಮತ್ತೆ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಸೊ ಅದರಲ್ಲಿ ನಾರ್ಮಲ್ ಬಂದಮೇಲೆ ನಾವು ಅದನ್ನು ಮಾತ್ರೆಯನ್ನು ಬಿಡಿಸ್ತೀವಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.